ದಿನದ ಪಂದ್ಯವನ್ನ ಈಸಿಯಾಗಿ ಗೆದ್ದು ಟೇಬಲ್ ಟಾಪರ್ ಆಗ್ತಾರೆ ಅನ್ಕೊಂಡ್ರೆ ಗೆಲ್ಲುವಂತ ಮ್ಯಾಚ್ನ ಕೈಚೆಲ್ಲಿದ್ದಾರೆ. ಒಂದ್ ಕಡೆ ಮಳೆ ಕಾಟ, ಇನ್ನೊಂದು ಕಡೆ ಮಿಚೆಲ್ ಮಾರ್ಷ್ ಬ್ಯಾಟಿಂಗ್ ಆರ್ಭಟ. ಬ್ಯಾಕ್ ಟು ಬ್ಯಾಕ್ ಬ್ರೇಕ್ ಎನ್ನುವಂತ ಕಿರಿಕಿರಿ ನಡುವೆ ವಿಕೆಟ್ ಬೀಳ್ತಿಲ್ವಲ್ಲ ಎನ್ನುವಂತ ಟೆನ್ಷನ್ ಬೇರೆ. ಹಂಗೂ ಹಿಂಗೂ ಮಾಡಿ ಬೌಲಿಂಗ್ ಮುಗೀತು ಅನ್ಕೊಂಡ್ರೆ ಬ್ಯಾಟಿಂಗ್ಗೆ ಬಂದಾಗ ಫಸ್ಟ್ 2 ಓವರ್ಗಳಲ್ಲೇ ಹಾಟ್ ಬ್ರೇಕ್. ಲಾಸ್ಟ್ ಮೂಮೆಂಟ್ನಲ್ಲಿ ಗೆದ್ದೇ ಬಿಡ್ತೀವಿ ಅನ್ಕೊಂಡ್ರೆ ಅಲ್ಲೊಂಥರ ಟ್ವಿಸ್ಟ್. ಹೀಗೆ ಇಡೀ ಪಂದ್ಯದುದ್ದಕ್ಕೂ ಕೂಡ RCB ಅಭಿಮಾನಿಗಳು ಡಿಸಪಾಯಿಂಟ್ ಆಗಿದ್ದೇ ಬಂತು. ಅಷ್ಟಕ್ಕೂ ನಿನ್ನೆ ಮ್ಯಾಚಲ್ಲಿ RCB ಸೋಲಿಗೆ ಏನೆಲ್ಲ ಕಾರಣ ಆಯಿತು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಲಕ್ನೋದ ಏಕನಾ ಸ್ಟೇಡಿಯಂನಲ್ಲಿ ನಡೆದಂತ ಈ ಪಂದ್ಯದಲ್ಲಿ ಟಾಸ್ ಗೆದ್ದಂತ RCB ನಾಯಕ ಮೊದಲು ಬೌಲಿಂಗ್ ಅನ್ನ ಚೂಸ್ ಮಾಡಿಕೊಳ್ತಾರೆ. ಹೀಗಾಗಿ ಬ್ಯಾಟಿಂಗ್ ಆರಂಭ ಆದಾಗ ಮಳೆ ಕಾರಣಕ್ಕೆ 3 ಸಲ ಪಂದ್ಯವನ್ನ ಪೋಸ್ಟ್ಪೋನ್ ಕೂಡ ಮಾಡಿದ್ರು. ಹೀಗಿದ್ರು ಲಕ್ನೋ ಪರ ಅಬ್ಬರಿಸಿದಂತ ಮಿಚೆಲ್ ಮಾರ್ಷ್ ಶತಕ ಬಾರಿಸಿದ್ರು. ಮಳೆಯಿಂದಾಗಿ ಪಂದ್ಯವನ್ನ ಅಂತಿಮವಾಗಿ ತಲಾ 19 ಓವರ್ಗಳಿಗೆ ಇಳಿಸಿತ್ತು. ಇನ್ನು 19 ಓವರ್ಗಳಲ್ಲಿ 3 ವಿಕೆಟ್ಗಳಿಗೆ 209 ರನ್ಗಳನ್ನ ಕಲೆ ಹಾಕಿತ್ತು ಲಕ್ನೋ ತಂಡ. ಆದರೆ ಡಕ್ವರ್ತ್ ಲೂಯಿಸ್ ನಿಯಮದ ಪ್ರಕಾರ RCB ಗೆಲ್ಲೋಕೆ 213 ರನ್ಗಳ ಟಾರ್ಗೆಟ್ ಅನ್ನ ನೀಡಲಾಗಿತ್ತು. ಸೊ ಈ ಟಾರ್ಗೆಟ್ ಅನ್ನ ಬೆನ್ನಟ್ಟಿದಂತ RCB 19 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 203 ರನ್ಗಳನ್ನ ಮಾತ್ರ ಗಳಿಸಿ ಸೋಲೊಪ್ಪಿಕೊಳ್ತು. ಆಕ್ಚುಲಿ ಈ ಪಂದ್ಯ ಗೆಲ್ಲೋಕೆ RCBಗೆ ಎಲ್ಲಾ ಚಾನ್ಸ್ ಇದ್ರೂ ಕೂಡ ಮಿಸ್ ಆಗಿದೆ. ಸೊ ಹೇಗೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲಿಗೆ ಪಂದ್ಯ ಆರಂಭ ಆದಾಗಲೇ ಪದೇ ಮಳೆ ಬರ್ತಾ ಇತ್ತು. ಹೀಗಾಗಿ ರೆಸ್ಟ್ ತಗೊಂಡು ಮಾರ್ಷ್ ಬ್ಯಾಟಿಂಗ್ ಆರಂಭವನ್ನ ಮಾಡ್ತಾರೆ. ಇಲ್ಲಿ ಮಿಚೆಲ್ ಮಾರ್ಷ್ ಬ್ಯಾಕ್ ಟು ಬ್ಯಾಕ್ ಫಸ್ಟ್ ಬಾಲ್ನಿಂದಲೇ ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಅನ್ನ ಮಾಡೋಕ್ಕೆ ಶುರು ಮಾಡ್ತಾರೆ. ಅದು ಅಲ್ಲದೆ ಪದೇ ಮಳೆ ಬರ್ತಾ ಇದ್ರಿಂದ ಮಿಡ್ಲಲ್ಲಿ ಅವ್ರಿಗೆ ಸ್ವಲ್ಪ ಬ್ರೇಕ್ ಕೂಡ ಸಿಗ್ತಾ ಇತ್ತು. ಹೀಗಾಗಿ ಸ್ವಲ್ಪ ರೆಸ್ಟ್ ತಗೊಂಡು ಬಂದು ಮತ್ತು ವಾಪಸ್ ಅದೇ ಸ್ಫೋಟಕ ಇನ್ನಿಂಗ್ಸ್ ಅನ್ನ ಆಡಿದ್ರು. ಅದು ಅಲ್ಲದೆ ಫಸ್ಟ್ ಓವರ್ನಿಂದಲೇ ಕೂಡ ಅವರು ಅಗ್ರೆಸಿವ್ ಆದಂಥ ಬ್ಯಾಟಿಂಗ್ ಇಂಟೆಂಟ್ ಅನ್ನು ತೋರಿಸ್ತಾರೆ. ಫಸ್ಟ್ ಓವರ್ ಭುವಿ ಸ್ವಲ್ಪ ಕಂಟ್ರೋಲ್ ಮಾಡಿದ್ರು. ಆನಂತರ ಜೋಶ್ ಹೇಜಲ್ವುಡ್ ಅವರ ಬೌಲಿಂಗ್ನಲ್ಲಿ ಅಗ್ರೆಸಿವ್ ಅವತಾರವನ್ನು ತಾಳಿದಂಥ ಮಾರ್ಷ್ ಲಾಸ್ಟ್ ಅವರು ಔಟ್ ಆಗೋವರೆಗೂ ಕೂಡ ಅಗ್ರೆಸಿವ್ನೆಸ್ನ ಬಿಡಲೇ ಇಲ್ಲ. 56 ಬಾಲಲ್ಲೇ 111 ರನ್ಗಳನ್ನು ಕಲೆ ಹಾಕ್ತಾರೆ. ಸೊ ಲಾಸ್ಟಲ್ಲಿ ಔಟ್ ಆದರೂ ಕೂಡ ಅಷ್ಟೊತ್ತು ಆಲ್ರೆಡಿ ಎಷ್ಟು ಬೇಕೋ ಅಷ್ಟು ಡ್ಯಾಮೇಜನ್ನು ಮಾಡಿ ಆಗಿತ್ತು. ಇನ್ನು ಬೌಲಿಂಗ್ನಲ್ಲಿ ಭುವಿ ಹಾಗೆ ಕೃಣಾಲ್ ಪಾಂಡ್ಯರನ್ನು ಬಿಟ್ಟರೆ ಉಳಿದೆಲ್ಲ ಬೌಲರ್ಗಳು ಕೂಡ ಎಕ್ಸ್ಪೆನ್ಸಿವ್ ಆದರು. ಅದರಲ್ಲೂ ಕೂಡ ಜೋಶ್ ಹೇಜಲ್ವುಡ್ ಇರ್ಬೋದು, ರಸಿಕ್ ಸಲಾಮ್ದಾರ್ ಇರ್ಬೋದು, ಹಾಗೆ ಶೆಫರ್ಡ್ ಇರ್ಬೋದು. ಸೊ ಅವರೆಲ್ಲರೂ ಕೂಡ ದುಬಾರಿ ಆಗಿದ್ದು ಕೂಡ RCB ಸೋಲಿಗೆ ಕಾರಣ ಆಯಿತು. ಅಂಡ್ ಎಲ್ಲಕ್ಕಿಂತ ಹೆಚ್ಚಾಗಿ ಲಕ್ನೋ ತಂಡದ ನಾಯಕ ರಿಷಬ್ ಪಂತ್ ಲಾಸ್ಟ್ ಮೂಮೆಂಟ್ನಲ್ಲಿ ಬಂದು ಆಡಿದಂಥ ಇನ್ನಿಂಗ್ಸೇ ಅತಿ ದೊಡ್ಡ ಹೊಡೆತವನ್ನು ಕೊಟ್ಟಿದ್ದು. ಕೇವಲ 10 ಎಸೆತಗಳಲ್ಲೇ 300+ ಸ್ಟ್ರೈಕ್ ರೇಟ್ನಲ್ಲಿ 32 ರನ್ಗಳನ್ನ ಕಲೆ ಹಾಕ್ತಾರೆ. ಅದು ಕೂಡ ಅಜೇಯರಾಗಿ ಉಳ್ಕೊಳ್ತಾರೆ. ಈ ಸೀಸನಲ್ಲಿ ಯಾವ ಮ್ಯಾಚಲ್ಲೂ ಕೂಡ ಇಷ್ಟೊಂದು ಅಗ್ರೆಸಿವ್ ಆಗಿ ಪಂತ್ ಆಡಿದ್ದೇ ಇಲ್ಲ. ಬಟ್ RCB ವಿರುದ್ಧ ಅದ್ಭುತವಾಗಿ ಆಡಿ ಅವರು ಕಲೆ ಹಾಕಿದಂಥ ರನ್ಗಳೇ ಅಂತಿಮವಾಗಿ RCB ಸೋಲಿಗೆ ಒಂದು ರೀತಿಯಲ್ಲಿ ಕಾರಣ ಆಯಿತು. ಇನ್ನು 19 ಓವರ್ಗಳಲ್ಲಿ 213 ರನ್ಗಳನ್ನ ಹೊಡೆಯುವಂಥ ಪ್ರೆಷರ್ RCB ಬ್ಯಾಟರ್ಗಳ ಮೇಲೆ ಇತ್ತು. ಹೀಗಾಗಿ ಫಸ್ಟ್ ಓವರ್ನಿಂದಲೇ ಅಲ್ಲಿ ಅಗ್ರೆಸಿವ್ ಬ್ಯಾಟಿಂಗ್ ಇಂಟೆಂಟ್ ಅನ್ನ ತೋರಿಸಬೇಕಿತ್ತು RCB. ಬಟ್ ಬ್ಯಾಡ್ ಲಕ್ ಆ ರೀತಿಯಾದಂಥ ಚಾನ್ಸ್ ಸಿಗಲೇ ಇಲ್ಲ. ಯಾಕಂತಂದ್ರೆ ಬಿಗ್ ಟಾರ್ಗೆಟ್ ಅನ್ನ ಬೆನ್ನಟ್ಟಿದಂಥ ಜೇಕಬ್ ಬೆಥೆಲ್ ಓಪನರ್ ಆಗಿ ಕೇವಲ 4 ರನ್ಗಳಿಗೆ ಔಟ್ ಆಗ್ತಾರೆ. ಇನ್ನು ವಿರಾಟ್ ಕೊಹ್ಲಿ ಖಾತೆ ಕೂಡ ತೆರೆಯೋದಿಲ್ಲ, ಡಕ್ಔಟ್ ಆಗ್ತಾರೆ. ಹೀಗಾಗಿ ಮೊದಲ ಹಾಗೆ 2ನೇ ಓವರ್ನಲ್ಲಿ ಓಪನರ್ಗಳು ಪೆವಿಲಿಯನ್ ಸೇರಿದ್ದು ದೊಡ್ಡ ಹೊಡೆತವನ್ನ ಕೊಡ್ತು. ಸೊ ಒಂದ್ ಕಡೆ ರಜತ್ ಪಾಟಿದಾರ್ ಹಾಗೆ ದೇವದತ್ ಪಡಿಕಲ್ ಜೊತೆ ಆಟ ಬಂದರೂ ಕೂಡ ನಂತರ ಅದು ಕಂಟಿನ್ಯೂ ಆಗಲಿಲ್ಲ. ಯಾಕಂತಂದ್ರೆ ಇವರಿಬ್ಬರ ಪಾರ್ಟ್ನರ್ಶಿಪ್ ಅದ್ಭುತವಾಗಿತ್ತು. ಬಟ್ ಆನಂತರ ಬಂದವ್ರ ಕಡೆಯಿಂದ ರನ್ಸ್ ಬಂತು ಹೌದು, ಬಟ್ ಪಾರ್ಟ್ನರ್ಶಿಪ್ ಅಷ್ಟು ಈಸಿಯಾಗಿ ಇರಲಿಲ್ಲ. ಬಟ್ ಇಲ್ಲಿ ಏನಂತಂದ್ರೆ ಟೀಮ್ ಡೇವಿಡ್ ಹಾಗೆ ಕೃಣಾಲ್ ಪಾಂಡ್ಯಗೆ ನಿಜಕ್ಕೂ ಕೂಡ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕಂತಂದ್ರೆ ಟೀಮ್ ಡೇವಿಡ್ 17 ಬಾಲಲ್ಲೇ 40 ರನ್ಗಳನ್ನ ಕಲೆ ಹಾಕಿದ್ರು. ಸೊ ಟೀಮ್ ಡೇವಿಡ್ ಆಡೋವರೆಗೂ ಕೂಡ RCB ಗೆದ್ದೇ ಬಿಡುತ್ತೆ ಎನ್ನುವಂತ ಹೋಪ್ಸ್ ಇತ್ತು. ಇನ್ನು ಕೃಣಾಲ್ ಪಾಂಡ್ಯ ಕೂಡ 16 ಬಾಲಲ್ಲಿ 28 ರನ್ಗಳನ್ನ ಕಲೆ ಹಾಕಿ ಅವರು ಕೂಡ ಗೆಲುವಿನ ಹೋಪ್ಸ್ ನೀಡಿದ್ರು. ಆದರೆ ಇಲ್ಲಿ RCB ಸೋಲಿಗೆ ಒಂದು ರೀತಿಯಾಗಿ ಕಾರಣ ಆಗಿದ್ದು ಜಿತೇಶ್ ಶರ್ಮಾ ಹಾಗೆ ರೊಮ್ಯಾರಿಯೋ ಶೆಫರ್ಡ್. ಸೊ ಇವರಿಬ್ಬರ ಬ್ಯಾಟಿಂಗ್ನಲ್ಲಿ ಯಾವುದೇ ರೀತಿಯಾದಂಥ ಇಂಪ್ಯಾಕ್ಟ್ ಇರಲೇ ಇಲ್ಲ. ಅದರಲ್ಲೂ ಕೂಡ ಜಿತೇಶ್ ಶರ್ಮಾ ಇಡೀ ಸೀಸನ್ನಲ್ಲಿ ಈ ಸಲ ಸ್ಟ್ರಗಲ್ ಇದ್ದೇ ಇದೆ. ಲಾಸ್ಟ್ ಸೀಸನ್ನಲ್ಲಿ ಇದೇ ಜಿತೇಶ್ ಶರ್ಮಾ ಅಜೇಯ ಇನ್ನಿಂಗ್ಸ್ ಅನ್ನ ಆಡಿ ಇದೇ ಲಕ್ನೋ ವಿರುದ್ಧ 228 ರನ್ಗಳ ಟಾರ್ಗೆಟ್ ಅನ್ನ ಬೆನ್ನೋಟಕ್ಕೆ ಇವರು ಸಹಾಯ ಮಾಡಿದ್ರು. ಆದರೆ ಈ ಮ್ಯಾಚಲ್ಲಿ 3 ಎಸೆತಗಳಲ್ಲಿ 1 ರನ್ ಗಳಿಸಿ ಔಟ್ ಆಗ್ತಾರೆ. ಇನ್ನು ಶೆಫರ್ಡ್ ಆಸ್ ಯೂಶುವಲ್ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಯಾವುದರಲ್ಲೂ ಕೂಡ ಇಂಪ್ಯಾಕ್ಟ್ ಮಾಡ್ತಾ ಇಲ್ಲ. ಈ ಬಾಲಲ್ಲಿ ಅವ್ರಿಗಿರುವಂಥ ಎಬಿಲಿಟಿಗೆ ಅದ್ಭುತವಾಗಿ ರನ್ಗಳನ್ನು ಹೊಡಿಬೋದಿತ್ತು. ಆದರೆ 15 ಬಾಲಲ್ಲಿ ಕೇವಲ 23 ರನ್ಗಳನ್ನು ಮಾತ್ರ ಹೊಡಿತಾರೆ. ಹೀಗಾಗಿ ಶೆಫರ್ಡ್ ಅವರ ಸ್ಲೋ ಇನ್ನಿಂಗ್ಸ್ ಕೂಡ RCB ಸೋಲಿಗೆ ಒಂದು ರೀತಿಯ ಕಾರಣ ಆಯಿತು. ಬಹುಶಃ ಅವ್ರ ಕಡೆಯಿಂದ ಇನ್ನೆರಡು ಬೌಂಡ್ರಿ ಅಥವಾ 1-2 ಅಥವಾ 6 ಬಂದಿದ್ರು ಕೂಡ RCB ಮ್ಯಾಚನ್ನು ಗೆಲ್ತಾ ಇತ್ತು. ಹೀಗೆ ಬೌಲಿಂಗ್ ಹಾಗೆ ಬ್ಯಾಟಿಂಗ್ ಎರಡರಲ್ಲೂ ಕೂಡ RCB ಕಡೆಯಿಂದ ಇನ್ನೊಂಚೂರು ಎಫರ್ಟ್ ಬೇಕಿತ್ತು. ಬಟ್ ಬ್ಯಾಡ್ ಲಕ್, ಹೀಗಂತೂ ಪಂದ್ಯವನ್ನು ಸೋತಾಗಿದೆ.
ಇನ್ನೇನಾದರೂ ಸೋಲಿಗೆ ಕಾರಣಗಳೇನು, ಎಲ್ಲಿ ಎಡವಿದ್ವಿ ಅನ್ನೋದನ್ನ ಅನಾಲಿಸಿಸ್ ಮಾಡಿಕೊಂಡು ನೆಕ್ಸ್ಟ್ ಅದನ್ನ ಇಂಪ್ರೂವ್ ಮಾಡಿಕೊಂಡು ನೆಕ್ಸ್ಟ್ ಮ್ಯಾಚ್ಗೆ ಮೂವ್ ಆನ್ ಆಗಬೇಕಿದೆ. ಸೊ ಇದೇ ಸಂಡೇ ಮುಂಬೈ ಇಂಡಿಯನ್ಸ್ ವಿರುದ್ಧ ರಾಯ್ಪುರದಲ್ಲಿ ರಿವೆಂಜ್ ಮ್ಯಾಚ್ ಇದೆ. ಸೊ ಅಲ್ಲಿ ಗೆದ್ದು ಕಮ್ ಬ್ಯಾಕ್ ಮಾಡ್ತಾರಾ ಅನ್ನೋದನ್ನ ನೋಡಬೇಕು. ನಮಸ್ಕಾರ.